ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಡಿಕೆ ಸುರೇಶ್ ಹೆಸರೇಳಿ ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಐಶ್ವರ್ಯಾ ಗೌಡ ಅರೆಸ್ಟ್ ಆದ ನಂತರ ಈಗ ಈ ಪ್ರಕರಣದಲ್ಲಿ ಕೇಳಿಬಂದಂತಹ ಮತ್ತೊಬ್ಬನ ಹೆಸರು ಅದು ನಟ ಧರ್ಮ ಗಾಯಬಾಗಿದ್ದಾರೆ. ಐಶ್ವರ್ಯಾ ಬಂಧನದ ಬಳಿಕ ನಟ ಧರ್ಮ ಪರಾರಿಯಾಗಿದ್ದಾರೆ. ಆತನ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದು ಬಟಾಬಯಲಾಗಿದೆ. ಆದ್ರೆ ಆತ ಮಾತ್ರ ಇದಕ್ಕೂ ಈ ಪ್ರಕರಣಕ್ಕೂ ಐಶ್ವರ್ಯಾ ಗೌಡಗೂ ನನಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತಲೇ ಹೇಳ್ತಾ ಬಂದಿದ್ರು. ಈಗ ಪ್ರಕರಣದಲ್ಲಿ ಐಶ್ವರ್ಯಾ ಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ನಟ ಧರ್ಮ ಎಸ್ಕೇಪ್ ಆಗಿದ್ದಾರೆ. ಡಿಕೆ ಸುರೇಶ್ ಹೆಸರಲ್ಲಿ ಧಮಕಿ ಹಾಕಿದ್ದಂತಹ ನಟ ಧರ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಐಶ್ವರ್ಯಾ ಬಂಧನ ನಂತರ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ವಿಚಾರಣೆ ಅವಶ್ಯಕತೆ ಇದೆ ಈ ಪ್ರಕರಣದಲ್ಲಿ, ಹಾಗಾಗಿ ಪೊಲೀಸರು ಕಸ್ಟಡಿ ಪಡೆಯಲಿದ್ದಾರೆ. ಅದಕ್ಕೋಸ್ಕರ ಸಿದ್ಧತೆ ನಡೆದಿದೆ. ಡಿಕೆ ಸುರೇಶ್ ರೀತಿ ನಟ ಧರ್ಮ ಇನ್ನು ಹಲವು ಮಂದಿ ಜೊತೆ ಮಾತಾಡಿದ್ದಾರೆ. ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತಾಡಿರುವಂತ ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗಿದೆ. ಕಾನ್ಫರೆನ್ಸ್ ಕಾಲ್ನಲ್ಲಿ ಐಶ್ವರ್ಯಾ ಗೌಡ, ಶ್ರೇಯಸ್ ಅನ್ನೋರ ಜೊತೆ ಡಿಕೆ ಸುರೇಶ್ ರೀತಿ ಈ ನಟ ಧರ್ಮ ಮಾತಾಡಿದ್ದಾರೆ. ಹಣಕಾಸಿನ ವ್ಯವಹಾರಗಳ ಬಗ್ಗೆ, ರಸ್ತೆ ಕಾಮಗಾರಿಗಳ ಬಗ್ಗೆ ಡಿಕೆ ಸುರೇಶ್ ರಂತಲೇ ನಟ ಧರ್ಮ ಮಾತಾಡಿದ್ದಾರೆ. ಕೇವಲ ವನಿತಾ ಐತಾಳ್ ಜೊತೆ ಮಾತ್ರ ಅಲ್ಲ, ಇನ್ನೂ ಹಲವರ ಜೊತೆ ಡಿಕೆ ಸುರೇಶ್ ವಾಯ್ಸ್ ಅಲ್ಲಿ ನಟ ಧರ್ಮ ಮಾತಾಡಿದ್ದಾರೆ ಅನ್ನೋದು ಈಗ ಹೊರಗಡೆ ಬಂದಿದೆ ಈ ಪ್ರಕರಣ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿದ್ದಾರೆ. ಹರೀಶ್, ಐಶ್ವರ್ಯಾ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪ್ರಕರಣದಲ್ಲಿ ಹೈ ವಿಟ್ನೆಸ್ ಆಗುವಂತದ್ದು ಧರ್ಮ ಅಂತ ಅನ್ಸುತ್ತೆ. ಆದ್ರೆ ಆತ ಅಪ್ಸ್ಕ್ಯಾಂಡ್ ಆಗಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗಾಗಿ ಆತ ಅರ್ಜಿಯನ್ನು ಹಾಕಿಕೊಂಡಿರುವಂತದ್ದು, ಇವತ್ತು ಅದರ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಈ ಒಂದು ಪ್ರಕರಣದ ತನಿಖೆಯ ಹಂತ ಎಲ್ಲಿಗಿದೆ ಸದ್ಯಕ್ಕೆ? ಅರುಣ್, ಈಗಾಗಲೇ ಏನು ಕಳೆದ ಶನಿವಾರವಷ್ಟೇ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಐಶ್ವರ್ಯಾ ಜೊತೆಗೆ ಆಕೆಯ ಪತ್ನಿ ಹರೀಶ್ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಶನಿವಾರ ಏನು ಕೋರ್ಟ್ ಏನೊಂದು ರಜೆ ಇರುವ ಕಾರಣದಿಂದಾಗಿ 9ನೇ ACM ನ್ಯಾಯಾಲಯದ ಜಡ್ಜ್ ಮನೆ ಮುಂದೆ ಈಗಾಗಲೇ ಅವರನ್ನು ಪ್ರೊಡ್ಯೂಸ್ ಮಾಡಿ ನಂತರ ಅವರನ್ನು 14 ದಿನಗಳ ಕಾಲ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂಥದ್ದು. ಒಂದು ಕಡೆ ಇವತ್ತು ಏನು ಚಂದ್ರಾಲೇಔಟ್ ಪೊಲೀಸರು ಏನು ಐಶ್ವರ್ಯಳನ್ನು ಮತ್ತೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ತನಿಖೆ ಇನ್ನೂ ಆಗಿಲ್ಲ, ಕೇವಲ ಬಂಧನದ ಪ್ರಕ್ರಿಯೆ ಅಷ್ಟೇ ಆಗಿದೆ. ಇನ್ನೂ ಐಶ್ವರ್ಯಾ ಗೌಡ ವಿಚಾರಣೆ ಸಾಕಷ್ಟು ಇದೆ, ಈಗ ಜೊತೆಗೆ ಅವರ ಪತ್ನಿ ವಿಚಾರಣೆ ಕೂಡ ಇದೆ. ಹೀಗಾಗಿ ಅವರನ್ನು ಇವತ್ತು ಮತ್ತೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಮತ್ತೊಂದು ಕಡೆ ಯಾವಾಗ ಶನಿವಾರ ಐಶ್ವರ್ಯಾ ಬಂಧನವಾಗ್ತಾಳೆ, ಅಲ್ಲಿಂದ ಧರ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಆತನಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಜೊತೆಗೆ ಪ್ರಾರಂಭದ ಹಂತದಲ್ಲಿ ಅಂದರೆ ಈ ಒಂದು ಪ್ರಕರಣ ದಾಖಲಾದ ಪ್ರಾರಂಭ ಹಂತದಲ್ಲಿ ಇದೇ ನಟ ಧರ್ಮ ಈ ಒಂದು ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ರು. ಅದಾದ ಬಳಿಕ ಯಾವಾಗ ಏನು ಜ್ಯುವೆಲರಿ ಶಾಪ್ ಮಾಲಕಿ ವನಿತಾ ಐತಾಳ್ ಒಂದೊಂದೇ ಆಡಿಯೋವನ್ನು ಬಿಡ್ತಾ ಬಂದರು. ಜೊತೆಗೆ ಖುದ್ದು ಧರ್ಮನೇ ಜ್ಯುವೆಲರಿ ಶಾಪ್ಗೆ ಭೇಟಿ ಕೊಟ್ಟಂಥ ಒಂದು CCTV ಕೂಡ ವನಿತಾ ಐತಾಳ್ ಅವರು ಬಿಡುಗಡೆ ಮಾಡಿದರು. ಜೊತೆಗೆ ಅವರು ಅಂದರೆ ಕಾನ್ಫರೆನ್ಸ್ ಮುಖಾಂತರ ಡಿಕೆ ಸುರೇಶ್ ರೀತಿಯಲ್ಲಿ ಮಾತನಾಡಿದಂಥ ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಐಶ್ವರ್ಯಾಳನ್ನು ಪೊಲೀಸರು ಬಂಧನ ಮಾಡ್ತಾರೆ. ಯಾವಾಗ ಐಶ್ವರ್ಯಾ ಬಂಧನ ಆಗುತ್ತೆ ಅಲ್ಲಿಂದ ಧರ್ಮ ನಾಪತ್ತೆ ಆಗ್ತಾರೆ. ಇದುವರೆಗೂ ಕೂಡ ಚಂದ್ರಾಲೇಔಟ್ ಪೊಲೀಸರು ಧರ್ಮನಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಆತ ಮೊಬೈಲ್ ಸ್ವಿಚ್ ಆಫ್ ಅನ್ನು ಮಾಡ್ಕೊಂಡು ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೂ ಕೂಡ ಆತ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಬರುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಒಂದು ವೇಳೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕರೂ ಕೂಡ ಕೆಲವೊಂದಷ್ಟು ಕಂಡೀಷನ್ಗಳ ಮೇಲೆಯೇ ಏನೊಂದು ನಿರೀಕ್ಷಣಾ ಜಾಮೀನು ನೀಡಲಾಗುತ್ತೆ. ಅಂದರೆ ತನಿಖೆಗೆ ಸಹಕರಿಸಿ ಅನ್ನುವಂಥ ಒಂದು ಷರತ್ತುಗಳ ಮೇಲೆಯೇ ಅವರಿಗೆ ಒಂದು ನಿರೀಕ್ಷಣಾ ಜಾಮೀನು ನೀಡಲಾಗುತ್ತೆ. ಒಂದು ವೇಳೆ ಏನಾದರೂ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಲ್ಲಿ ನಟ ಧರ್ಮ ಬಂಧನ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅರುಣ್,
ಎಸ್ ಹರೀಶ್, ಇನ್ನು ನಟ ಧರ್ಮ ಏನಿದ್ದಾರೆ ಈ ಪ್ರಕರಣದಲ್ಲಿ ಮಾತ್ರ ಅವರ ಹೆಸರು ಕೇಳಿ ಬರ್ತಾ ಇರೋದಲ್ಲ, ಇನ್ನು ಹಲವರ ಜೊತೆ ಈ ಡಿ.ಕೆ. ಸುರೇಶ್ ವಾಯ್ಸ್ ರೀತಿಯಲ್ಲೇ ಮಾತಾಡಿದ್ದಾರೆ, ಇನ್ನು ಹಲವರಿಗೆ ಈ ತರ ಆವಾಜ್ ಹಾಕಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಯಾವೆಲ್ಲ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರಂತೆ ಹಾಗಾದ್ರೆ ನಟ ಧರ್ಮ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಇನ್ನಿತರ ಸಂಗತಿಗಳು ಯಾವುದು? ಖಂಡಿತವಾಗಿ ಶ್ವೇತಾ, ಅಂದ್ರೆ ಈ ಹಿಂದೆ ಅಂದ್ರೆ ವನಿತಾ ಐತಾಳ್ ಜೊತೆ ಡಿ.ಕೆ. ಸುರೇಶ್ ರೀತಿಯಲ್ಲಿ ಐಶ್ವರ್ಯ ಗೌಡ ಹಾಕಿದಂಥ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿದಂಥ ಒಂದು ಆರೋಪ ಇತ್ತು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಇದೇ ನಟ ಧರ್ಮ ಏನೊಂದು ಆ ಒಂದು ಏನು ಜ್ಯುವೆಲರಿಯನ್ನು ಅಂದರೆ ಈ ಒಂದು ಜ್ಯುವೆಲರಿಯನ್ನು ವನಿತಾ ಐತಾಳ್ಗೆ ವಂಚನೆ ಮಾಡಿದ್ರು. ಆ ಜ್ಯುವೆಲರಿ ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಆಕೆಗೆ ಬೆದರಿಕೆ ಒಡ್ಡಿದಂಥ ಒಂದು ಆರೋಪ ಇತ್ತು. ಅದಾದ ಬಳಿಕ ನಿನ್ನೆ ಅಷ್ಟೇ ಒಂದು ಆಡಿಯೋ ವೈರಲ್ ಆಗಿತ್ತು. ಅದು ಶ್ರೇಯಸ್ ಎಂಬುವ ಏನು ಮಾಜಿ ಕಾರ್ಪೊರೇಟರ್ ಪುತ್ರನೊಂದಿಗೆ ಮಾತನಾಡಿರುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಇದರಲ್ಲಿ ಸಾಕಷ್ಟು ವಿಚಾರಗಳು ಅಂದರೆ ಟೆಂಡರ್ ಕೊಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದು ಕೂಡ ಡಿ.ಕೆ. ಸುರೇಶ್ ಅವರ ಹೆಸರಿನಲ್ಲೇ ಈ ಒಂದು ಆಡಿಯೋ ಕಾಲ್ ಕೂಡ ವೈರಲ್ ಆಗಿತ್ತು. ಅಂದರೆ ಡಿ.ಕೆ. ಸುರೇಶ್ ರೀತಿಯಲ್ಲಿ ಈ ಧರ್ಮ ಮಾತನಾಡಿರುವಂಥ ಆಡಿಯೋ ರಿಲೀಸ್ ಆಗಿತ್ತು. ಅದು ಕೂಡ ಏನೊಂದು ಒಬ್ಬ ಮಾಜಿ ಕಾರ್ಪೊರೇಟರ್ ಪುತ್ರನ ಜೊತೆಗೆ ಈ ರೀತಿ ಸಂಭಾಷಣೆ ಮಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥ ಅಂಶ ಅಂದರೆ ಅಲ್ಲೇ ಈ ನಟ ಧರ್ಮ ಏನಿದೆ ಐಶ್ವರ್ಯ ಜೊತೆ ಸೇರಿ ಸಾಕಷ್ಟು ಮಂದಿಗೆ ಇದೇ ರೀತಿಯಾಗಿ ಒಂದು ವಂಚನೆ ಮಾಡುವಂಥ ಸಲುವಾಗಿ ಡಿ.ಕೆ. ಸುರೇಶ್ ರೀತಿಯಲ್ಲಿ ಮಾತನಾಡಿದ್ದಾರೆ. ಡಿ.ಕೆ. ಸುರೇಶ್ ಒಬ್ಬ ಪ್ರಭಾವಿ ವ್ಯಕ್ತಿ, ಕಾಂಗ್ರೆಸ್ನ ಏನೊಂದು ಪ್ರಭಾವಿ ವ್ಯಕ್ತಿ. ಹೀಗಾಗಿ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣದಿಂದಾಗಿ ಬೇರೆಯವರಿಗೆ ಟೆಂಡರ್ ಕೊಡಿಸೋ ನಿಟ್ಟಿನಲ್ಲಿ ಜೊತೆಗೆ ಡಿ.ಕೆ. ಸುರೇಶ್ ಹೆಸರಿನಲ್ಲಿ ಸಾಕಷ್ಟು ವಂಚನೆ ಮಾಡಿರುವಂಥ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿಯೇ ನಟ ಧರ್ಮ ಈಗಾಗಲೇ ಏನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿರುವಂಥದ್ದು. ಈತನಿಗಾಗಿ ಈಗಾಗಲೇ ಚಂದ್ರಾಲೇಔಟ್ ಪೊಲೀಸರು ಒಂದು ತಂಡವನ್ನ ರಚನೆ ಮಾಡಿಕೊಂಡು ಈಗಾಗಲೇ ಹರೀಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ ನಿಮ್ಮಿಂದ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣ ಈಗ ಚಾಲಾಕಿ ಚೋರಿ ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಆರೋಪಿ ಶ್ವೇತಾ ಗೌಡಳ ಮತ್ತೊಂದು ವಂಚನೆಯ ಪುರಾಣ. ಶಿವಮೊಗ್ಗದ ಜ್ಯುವೆಲರಿ ಮಾಲೀಕನಿಗೂ ಕೂಡ ಈ ಶ್ವೇತಾ ಗೌಡ ದೋಖಾ ಮಾಡಿರೋದು ದೃಢಪಟ್ಟಿದೆ. ದೂರು ದಾಖಲಾಗಿದೆ. ಸುಭಾಷ್ ನಗರದ ಪ್ರಗತಿ ಜ್ಯುವೆಲರಿ ಮಾಲೀಕನಿಗೆ ವಂಚನೆ ಎಸಗಿರೋದು ಶ್ವೇತಾ ಗೌಡ. ಇಲ್ಲಿ ವಂಚನೆ ಎಸಗಿರುವಂತದ್ದು ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ಪಡೆದು ವಂಚನೆ ಮಾಡಿದ್ದಾಳೆ. ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕ ಪಾಲರಾಜ್ಗೆ ವಂಚನೆ ಎಸಗಿರೋದು. ಕಾಫಿ ಡೇನಲ್ಲಿ ಡೀಲ್ ಕುದುರಿಸಿದ್ರು. 285 ಗ್ರಾಂ ಚಿನ್ನ ಪಡೆದು ಎಸ್ಕೇಪ್ ಆಗಿದ್ದು ಶ್ವೇತಾ ಗೌಡ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ನಾವು ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಶ್ವೇತಾ ಗೌಡ. ಈಕೆಯ ಒಂದೊಂದೇ ದೋಖಾ ಪುರಾಣಗಳು ಬಯಲಾಗ್ತಾ ಇದೆ. ವರ್ತೂರು ಆಪ್ತೆ ಶ್ವೇತಾ ಗೌಡಳ ವಂಚನೆಯ ಮತ್ತೊಂದು ಪ್ರಕರಣ ಇದು. ಪ್ರಗತಿ ಜ್ಯುವೆಲರಿ ಶಾಪ್ ಮಾಲೀಕನ ಬಾಲರಾಜ್ಗೆ ದೋಖಾ ಎಸಗಿರೋದು. ಚಿನ್ನಾಭರಣವನ್ನ ಪಡೆದುಕೊಂಡು ಮೊದಲಿಗೆ 3 ಚೆಕ್ ಅನ್ನ ಕೊಡ್ತಾಳೆ ಶ್ವೇತಾ ಗೌಡ. 5 ಲಕ್ಷದ 2 ಚೆಕ್ ಹಾಗೂ 6 ಲಕ್ಷದ ಮತ್ತೊಂದು ಚೆಕ್ ಅನ್ನ ಕೊಡಲಾಗಿತ್ತು. ಉಳಿದ 4,75,000 RTGS ಮಾಡೋದಾಗಿ ನಂಬಿಸ್ತಾಳೆ. ಈ ಪ್ರಕಾರವಾಗಿ ಕಾಫಿ ಡೇಯಲ್ಲಿ ಡೀಲ್ ಕುದುರಿಸಿತ್ತು. ಈ ಸಂಬಂಧಪಟ್ಟಂಗೆ ಮತ್ತೊಂದು ದೂರು ದಾಖಲಾಗಿದೆ. ಕಾಫಿ ಡೇಲಿ ನಮ್ಮ ತಮ್ಮನ ಕರೆಸ್ಕೊಂಡು 250 ಗ್ರಾಮ್ 285 ಗ್ರಾಮ್ ಬಂಗಾರಗಳನ್ನ ತೊಗೊಂಡು ಅದಕ್ಕೆ 20,75,000ಕ್ಕೆ ವ್ಯವಹಾರ ಆಗಿ ನಡೆದಿರ್ತದು. ಅದರ ನಂತರ ನನಗೆ ಮತ್ತೆ ಫೋನ್ ಮಾಡಿ, ನಾನು ಇವಾಗ ಅಷ್ಟು ಹೆವಿ ಕ್ಯಾಶ್ ಎಲ್ಲ ಹಂಗೆ ಕೊಡೋಕೆ ಬರೋದಿಲ್ಲ, ನಾನು ಚೆಕ್ ಮುಖಾಂತರನೇ ಕೊಡೋದಂತ ಹೇಳಿ 5 ಲಕ್ಷದ 2 ಚೆಕ್ಕು, 6 ಲಕ್ಷದ 1 ಚೆಕ್ಕು 12ನೇ ತಾರೀಕು ಡೇಟಿಗೆ ಹಾಕಿ ಕೊಟ್ಟಿರ್ತಾರೆ. ಅದಾದ ನಂತರ ಬಾಕಿ 4,75,000ವನ್ನು ನಿಮ್ಮ ಅಕೌಂಟಿಗೆ RTGS ಮಾಡ್ತೀನಿ ನಾಳೆ ಅಂತ ಹೇಳಿ ನಮ್ಮ ತಮ್ಮನನ್ನು ಕೊಟ್ಟು ಕಳಿಸಿರ್ತಾರೆ. ನಾನು ಒಂದೇ ದಿವಸ ಟೈಮಲ್ಲ ಅಂತ ತಿಳ್ಕೊಂಡು ಅವ್ರ ಹತ್ರ ಆಯಿತು ಪರವಾಗಿಲ್ಲ ಚೆಕ್ ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ. ನಂತರ ಮಾರನೇ ದಿವಸ ಅದನ್ನು ನಾವು ಕಲೆಕ್ಷನ್ಗೆ ಹಾಕಿದಾಗ ಅದು ಶುಕ್ರವಾರ ದಿವಸ ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ. ಗುರುವಾರ ಕಲೆಕ್ಷನ್ಗೆ ಹಾಕಿದ್ವಿ, ಶುಕ್ರವಾರ 13ನೇ ತಾರೀಕು ಚೆಕ್ ರಿಟರ್ನ್ ಆಗಿರುತ್ತೆ. ನಂತರ ಶ್ವೇತಗೌಡರಿಗೆ ಫೋನ್ ಮಾಡಿದಾಗ ಅವರು RTGS ಮಾಡಿರಲ್ಲ 4,75,000 ಬ್ಯಾಂಕ್ನಲ್ಲಿ ಏನೋ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಶ್ವೇತಾ ಗೌಡ ಪ್ರಕರಣದಲ್ಲೇ ನೋಡ್ತಾ ಹೋದ್ರೆ ಯಾರೇ ಆಗ್ಲಿ ಈ ತರದ ಸ್ಟೋರಿಗಳನ್ನ ನೋಡೋರಿಗೆ ಅನ್ಸುತ್ತೆ
50 ಲಕ್ಷ ಚಿನ್ನನ ಜ್ಯುವೆಲರಿ ಶಾಪಲ್ಲಿ ತಗೊಂಡ್ರು ಸಹ 1 ಗ್ರಾಮಿಗೆ ದುಡ್ಡು ಕಡಿಮೆ ಆಯಿತು ಅಥವಾ ದುಡ್ಡು ಕೊಡೋದಕ್ಕಾಗಿಲ್ಲ ಅಂತ ಅಂದರೆ ಯಾರೂ ಹಾಗೆ ಕೊಡೋದಿಲ್ಲ. ಅಂಥದ್ರಲ್ಲಿ ಕೋಟಿ ಲಕ್ಷ ಬೆಲೆ ಬಾಳುವಂತಹ ಚಿನ್ನವನ್ನ ಹೇಗೆ ಕೊಟ್ಟು ಕಳಿಸ್ತಿದ್ರು, ಯಾವ ರೀತಿ ನಂಬಿಕೆ ಗಳಿಸಿರ್ತಾರೆ ಇವರು, ಇಲ್ಲಿ ಆದಂತಹ ದೋಖಾ ಯಾವ ಥರ? ಯಾಕಂದ್ರೆ ಮಾಲೀಕರು ಹೇಳ್ತಾ ಇದ್ರು ಒಂದು ದಿನ ಅಲ್ಲ ಚೆಕ್ ಕೊಟ್ಬಿಟ್ಟಿದ್ದಾರೆ, ಅದನ್ನ ಹಾಕಿದ್ರೆ ಅಮೌಂಟ್ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ಹಿಂಗಾಯ್ತು ಅಂತ. ಖಂಡಿತವಾಗಿ ಶ್ವೇತಾ, ಈಗಾಗಲೇ ಏನು ಶ್ವೇತಾ ಗೌಡ ವಿರುದ್ಧ ಈಗಾಗಲೇ ಏನು ಒಂದು ಪ್ರಕರಣ ದಾಖಲಾಗಿರುವಂಥದ್ದು ಕಮರ್ಷಿಯಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಫ್ನಾ ಅನ್ನುವಂಥ ಒಬ್ಬ ಜ್ಯುವೆಲರಿ ಮಾಲೀಕ ಏನು ಕೊಟ್ಟಂಥ ದೂರಿನ ಮೇಲೆಗೆ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿ ಈಗಾಗಲೇ ಶ್ವೇತಾ ಗೌಡ ಬಂಧನ ಕೂಡ ಆಗಿದೆ. ಆದರೆ ಇದೇ ಬಾಫ್ನಾ ಅಂದರೆ ಮೊದಲ ಪ್ರಕರಣ ದಾಖಲು ಮಾಡಿದಂಥ ಬಾಫ್ನಾ ಏನಿದ್ದಾನೆ ಆತನೇ ಈ ಬಾಲರಾಜ್ ಶೇಟ್ಗೂ ಕೂಡ ಶ್ವೇತಾ ಗೌಡಳನ್ನ ಪರಿಚಯ ಮಾಡಿರ್ತಾರೆ. ಅದೇ ಪರಿಚಯ ನಂತರ ಆಕೆ ಯಾವಾಗ ಬಾಫ್ನಾ ಬಳಿ ಸಾಕಷ್ಟು ವ್ಯಾಪಾರವನ್ನು ವಹಿವಾಟವನ್ನು ಮಾಡ್ತಾ ಇದ್ಲು, ಅದೇ ನಂಬಿಕೆ ಮೇಲೆ ಬಾಲರಾಜ್ ಶೇಟ್ ಬಳಿ ಕೂಡ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಇಬ್ಬರು ಕುತ್ಕೊಂಡು ಒಂದು UB ಸಿಟಿ ಬಳಿ ಇರುವಂಥ ಕಾಫಿ ಡೇಯಲ್ಲಿ ಕುತ್ಕೊಂಡು ಮಾತನಾಡ್ತಾರೆ. ಅಲ್ಲಿ ಈಕೆ ಒಂದಷ್ಟು ಬೇಡಿಕೆಯನ್ನು ಇದೇ ಬಾಲರಾಜ್ ಶೇಟ್ಗೆ ಇಡ್ತಾಳೆ. ಅಂದರೆ ಆ್ಯಂಟಿಕ್ ಜ್ಯುವೆಲರಿ ಬೇಕಾಗುತ್ತೆ, ಹೀಗಾಗಿ ನಮಗೆ ಮಾಡಿಕೊಟ್ರೆ ನಾನು ಸಾಕಷ್ಟು ಅಂದರೆ ಈ ವಜ್ರ ಡೈಮಂಡ್ ವ್ಯಾಪಾರವನ್ನು ಕೂಡ ಮಾಡಿದ್ದೀನಿ, ಜೊತೆಗೆ ಬಾಫ್ನಾ ಬಳಿ ಸಾಕಷ್ಟು ಚಿನ್ನದ ವ್ಯಾಪಾರವನ್ನು ಮಾಡಿದ್ದೀನಿ, ನನ್ನ ಕಾಂಟ್ಯಾಕ್ಟ್ ದೊಡ್ಡದು, ಈ ರೀತಿಯಾದಂಥ ಒಂದಷ್ಟು ಮಾತುಗಳನ್ನಾಡಿ ಆತನ ಬಳಿ ನಂಬಿಕೆಯನ್ನು ಹುಟ್ಟಿಸ್ತಾಳೆ. ಅದಾದ ಬಳಿಕ ಆತ ಸುಮಾರು 20 ಲಕ್ಷ ಮೌಲ್ಯದ ಆಂಟಿಕ್ ಜ್ಯುವೆಲರಿಯನ್ನು ಇದೇ ಶ್ವೇತಾ ಗೌಡಗೆ ಏನು ಡೆಲಿವರಿ ಕೊಡ್ತಾನೆ. ಅದು UB ಸಿಟಿ ಬಳಿ ಇರುವಂಥ ಒಂದು ಕಾಫಿ ಡೇಲಿ. ಅಲ್ಲಿ ಆಕೆ ಸಾಕಷ್ಟು ಅಂದರೆ ನೇರವಾಗಿ ನಾನು ಹಣವನ್ನು ಕೊಡೋದಿಲ್ಲ, ಕೇವಲ ಚೆಕ್ಗಳ ಮುಖಾಂತರ ಅಷ್ಟೇ ನಾನು ಹಣದ ವಹಿವಾಟನ್ನು ಮಾಡ್ತೇನೆ, ಯಾಕಂದರೆ ಮುಂದಿನ ದಿನಗಳಲ್ಲಿ ನನಗೆ ಅಂದರೆ ನನ್ನ ಕಾಂಟ್ಯಾಕ್ಟ್ಗೆ ಇದೆಲ್ಲ ಅವಶ್ಯಕತೆ ಇದೆ, ಜೊತೆಗೆ ಈ ಎಲ್ಲ ಏನೊಂದು ನಾನು ವ್ಯಾಪಾರ ಮಾಡ್ತೀನಿ ಮತ್ತು ನಾನು ವ್ಯಾಪಾರವನ್ನು ದೊಡ್ಡದಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕ್ಯಾಶ್ ಮುಖಾಂತರ ಯಾವುದೇ ರೀತಿಯಾದಂಥ ವಹಿವಾಟು ಮಾಡೋದಿಲ್ಲ, ಕೇವಲ ಚೆಕ್ಗಳ ಮುಖಾಂತರ ಅಷ್ಟೇ ನಾನು ವಹಿವಾಟು ಮಾಡ್ತೇನೆ ಅಂತೇಳಿ 3 ಚೆಕ್ಗಳನ್ನು ಬಾಲರಾಜ್ ಶೇಟ್ಗೆ ಕೊಡ್ತಾಳೆ. ಈ ಬಾಲರಾಜ್ ಶೇಟ್ ಶಿವಮೊಗ್ಗ ಮೂಲದ ಪ್ರಗತಿ ಜ್ಯುವೆಲರ್ಸ್ ಮಾಲೀಕ ಆಗಿರ್ತಾನೆ. ಈತ ಏನು ಇದೇ ಬಾಫ್ನಾ ಈ ವ್ಯಕ್ತಿಯನ್ನು ಶ್ವೇತಾ ಗೌಡಳಿಗೆ ಪರಿಚಯ ಮಾಡಿರ್ತಾರೆ. ಇದು ಕೂಡ ಕೇವಲ ಅಂದರೆ ಈತ ಪ್ರಕರಣ ಏನೀಗ ದಾಖಲು ಮಾಡಿದ್ದಾನೆ, ಆತ ಈ ಶ್ವೇತಾ ಗೌಡ ಈ ಬಾಫ್ನಾಗೆ ವಂಚನೆ ಮಾಡಿದ ಕೆಲವೇ ದಿನಗಳ ಹಿಂದಷ್ಟೇ ಪರಿಚಯ ಮಾಡಿ ಈ ಒಂದು ಒಡವೆಗಳನ್ನು ಡೆಲಿವರಿ ಕೊಟ್ಟಿರ್ತಾನೆ. ಯಾವಾಗ ಶ್ವೇತಾ ಗೌಡ ಬಂಧನ ಆಗುತ್ತೆ, ಅದಾದ ಬಳಿಕ ಕೂಡಲೇ ಬಾಲರಾಜ್ ಶೇಟ್ ಕೂಡ ಎಚ್ಚೆತ್ತು ಇದೀಗ ಏನೊಂದು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣವನ್ನು ಈಗ ದಾಖಲು ಮಾಡಿರುವಂಥದ್ದು. ಈಗಾಗಲೇ ಶ್ವೇತಾ ಗೌಡ ಬಂಧನ ಆಗಿ ನ್ಯಾಯಾಲಯದ ಬಂಧನಕ್ಕೆ ಈಗಾಗಲೇ ನೀಡಲಾಗಿದೆ. ಆಕೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಳೆ. ನ್ಯಾಯಾಲಯ ಆಕೆಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಜೊತೆಗೆ ಈ ಒಂದು ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಶ್ವೇತಾ ಗೌಡಳನ್ನ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ವಿಲಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.